ನಮಸ್ತೆ. ಯಕ್ಷ ಪ್ರಸ್ತುತಿ ರಾಗಮಾಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಅಬೇರಿ ರಾಗ ಪ್ರಸ್ತುತಪಡಿಸಲಾಗುವುದು. ಮೊನ್ನೆ ಈ ರಾಗವನ್ನು ಹಾಡಿದ್ದೇನೆ. ನಾನು ಹಾಡಿದಾಗ ಪ್ರಮಾದವಶತ್ ವ್ಯತ್ಯಾಸ ಆಗಿದೆ, ಅದಕ್ಕಾಗಿ ಕ್ಷಮೆ ಇರಲಿ. ಮತ್ತೊಮ್ಮೆ ಅಬೇರಿ ರಾಗವನ್ನು ಹಾಡ್ತಾ ಇದ್ದೇನೆ. ಯಕ್ಷಗಾನ ಸಂಗೀತ ಪ್ರಧಾನವಾದ ಕ್ಷೇತ್ರವಲ್ಲ. ಹಿಂದೆ 8 ರಾಗದಲ್ಲಿ ಬೆಳಗು ಮಾಡ್ತಾ ಇದ್ದರು. ಇದು ಪುರಂದರದಾಸರ ಕೀರ್ತನೆಯ ರಾಗಗಳನ್ನು ಹಿಂದಿನಿಂದಲೂ ಅವಲಂಬಿಸಿ ಭಾಗವತಿಗೆ ಮೂಡಿ ಬಂದಿದ್ದು. ಆವಾಗ ಭಾಗವತ ಪ್ರಧಾನವಾಗಿ ಇರಲಿಲ್ಲ. ಯಾಕೆಂದರೆ ಧ್ವನಿ ಬೆಳಕು ಮತ್ತು ಇತ್ಯಾದಿ ಸೌಕರ್ಯ ಇರಲಿಲ್ಲ. ಅಂದರೆ ಮೈಕ್ ಗೀಕ್ ಏನಿರಲಿಲ್ಲ ಆ ಕಾಲದಲ್ಲಿ. ಭಾಗವತರು ಏನು ಹೇಳ್ತಾರೆ ಅಂತ ಗೊತ್ತಾಗ್ತಿಲ್ಲ ಅಂತೆ. ಇತ್ತೀಚೆಗೆ ಎಲ್ಲ ಮುಂದುವರಿದು ಬಂದಿದೆ. ಹಾಗೆ ಇದರಲ್ಲಿ ಶೇಷಗಿರಿ ಶೈಲಿ ಭಾಗವತರು, ಶೇಷಗಿರಿ ಭಾಗವತರ ಶೈಲಿ, ಮಾರ್ವಿ ಶೈಲಿ, ನೀಲಾವರ ರಾಮಕೃಷ್ಣಯ್ಯ ಶೈಲಿ, ಗುಣ್ವಿ ರಾಮಚಂದ್ರನವರ ಶೈಲಿ, ಮರಿಯಪ್ಪ ಆಚಾರ್ಯ ಶೈಲಿ, ಹೊಸತೋಟ ಶೈಲಿ, ಇತ್ಯಾದಿ ತುಂಬ ಶೈಲಿ, ದಾಸ ಶೈಲಿ, ಅಂದರೆ ಮರವಂತೆ ನರಸಿಂಹದಾಸರು ಸೀನದಾಸರು ಅಂತ ಇದ್ದರು. ಅವರು ಕೂಡ ಅವರದ್ದೇ ಆದ ಒಂದು ಶೈಲಿ ಇದೆ. ಹೀಗೆ ಇದು ಒಂದು ಪ್ರಾಂತೀಯ ಜನಪದ ಕಲೆ. ಹಾಗಾಗಿ ಇಲ್ಲಿ ಯಾವುದನ್ನು ನಿಖರವಾಗಿ ಹೇಳಲು ಸಾಧ್ಯ. ಈ ಕ್ಷೇತ್ರದ ಅಭಿಮಾನಿಗಳು ಕಲಾವಿದರನ್ನು ಬೆಳೆಸಿ ತಂದಿದ್ದಾರೆ. ಇಲ್ಲಿ ಮಟ್ಪಾಡಿ ಮಟ್ಟು, ಹರಾಡಿ ಮಟ್ಟು, ಸಿರಿಯಾರ ಮಟ್ಟು, ಉಡುಪಿ ಮಟ್ಟು, ಉತ್ತರ ಕನ್ನಡ ಮಟ್ಟು ಇತ್ಯಾದಿಗಳಿವೆ. ಈ ನೆಲೆಯಲ್ಲಿ ಇದಮಿತ್ತಮಾಗಿ ಹೇಳುವುದು ತುಂಬ ಕಷ್ಟ. ನಾವು ಯಕ್ಷಗಾನ ಭಾವಕ್ಕೆ ರಾಗವನ್ನು ಬೇರೆ ಅವಲಂಬಿಸಿ ಹೇಳುವುದು, ಸಂಗೀತ ಕಲಿತು ಇದು ಹೇಳುವಂಥದ್ದಲ್ಲ. ಈಗ ನಾವು ಇನ್ನೂ ಕಲಿತಾ ಇರೋದು ಇವತ್ತು. ಯಾಕೆಂದರೆ ಮೊನ್ನೆ ನಮ್ಮ ಮಿತ್ರರು ಅದು ಸ್ವಲ್ಪ ವ್ಯತ್ಯಾಸ ಆಗಿದೆ ನೋಡಿ ಎನ್ನುವುದಾಗಿ ಹೇಳಿದ್ದಾರೆ. ಆ ನೆಲೆಯಲ್ಲಿ ನಾನು ಅದನ್ನು ಹುಡುಕಿ ಸರಿದೂಗಿಸಬೇಕಂತ ಇನ್ನೂ ಕಲಿಯುವುದೇ. ನಾವು ಪೂರ್ಣ ಅಲ್ಲ, ಅದರಿಂದ ಅಪೂರ್ಣವಾಗಿ ಇರುವುದು. ಇದು ಯಕ್ಷಗಾನ ಅನ್ನೋದು ಸಮುದ್ರ, ಇದರಲ್ಲಿ ಕಲಿತಾಯ್ತಂತ ಇಲ್ಲ. ಹಾಗಾಗಿ ಕ್ಷಮಿಸಿ. ಈಗ ಮತ್ತೊಮ್ಮೆ ಅಬೇರಿ ರಾಗವನ್ನು ಇಲ್ಲಿ ಹೇಳ್ತೇನೆ. ಪ್ರಸಂಗ ಪಂಚವಟಿ. ಸನ್ಯಾಸಿ ರಾವಣ ಸೀತೆಯನ್ನು ಅಪಹರಿಸಲು ಭಿಕ್ಷಾಟನೆಗಾಗಿ ಪರ್ಣಕುಟೀರದ ಮುಂದೆ ಬರ್ತಾನೆ, ಒಂದು ಭಿಕ್ಷೆಯನ್ನು ಬೇಡ್ತಾನೆ. ಆಗ ಸೀತೆ ಅಡವಿಯಲ್ಲಿರುವಂಥ ಅವಳಿಗೆ ಭಿಕ್ಷೆಯನ್ನು ಕೊಡಲಿಕ್ಕೆ ಏನೂ ಇರುವುದಿಲ್ಲ. ಆ ಬಗ್ಗೆ ಹೇಳುವಂಥ ಒಂದು ಪದ್ಯ. ಅಡುಗೆ ಊಟಗಳೆಂಬ ಗೊಡವೆಯೂ ನಮಗಿಲ್ಲ, ತೋಂದರಿನ ದಯದರಿನ ಅಡುಗೆ ಊಟಗಳೆಂಬ ಗೊಡವೆಯೂ ನಮಗಿಲ್ಲ. ಅಡವಿಯೋ ಫಲಹಾರ ವ್ಯಮಗೆ ಅಡುಗೆ ಊಟಗಳೆಂಬ ಗೊಡವೆಯು ನಮಗಿಲ್ಲ. ಅಡವಿಯ ಫಲಹಾರ ಬೆಮಗೆ ಕೊಡುವೆ ಎಂದರೆ ನಾನು
ತಮ್ಮನ ಜಯ ಮೀರಿ ತಮ್ಮನ ಜಯ ಮೀರಿ ಮುಂದಡಿ ಇಡಬೇಡ ಎಂದಿಯನು ತಮ್ಮನ ಜಯ ಮೀರಿ ಮುಂದಡಿ ಇಡಬೇಡ ಎಂದಿಯನು ಅಡುಗೆ ಊಟಗಳೆಂಬ ಗೊಡವೆಯೂ ನಮಗಿಲ್ಲ ಅಡುಗೆ ಊಟಗಳೆಂಬ ಗೊಡವೆಯೂ ನಮಗಿಲ್ಲ ಇದು ಅಬೇರಿ ರಾಗದ ಛಾಯೆ ಕೇಳಿ ಪ್ರೋತ್ಸಾಹಿಸಿ.